ಹಣ ಕೈಯಲ್ಲಿ ನಿಲ್ತಾ ಇಲ್ಲ ಅಂದರೆ ಇದು ನಿಮ್ಮ ಇನ್ಕಮ್ ಪ್ರಾಬ್ಲಮ್ ಅಲ್ಲ, ಇಲ್ಲಿ ಹಣ ಸಮಸ್ಯೆ ಆಗಿರೋದಿಲ್ಲ. ಯಾಕೆಂದರೆ ನೀವು ಹಣವನ್ನು ಸಂಪಾದನೆ ಮಾಡ್ತಾ ಇರ್ತೀರ, ಅರ್ನ್ ಮಾಡ್ತಾ ಇರ್ತೀರ, ಆದರೆ ನಿಲ್ತಾ ಇಲ್ಲ ಅನ್ನೋದು ನಿಮ್ಮ ಪ್ರಾಬ್ಲಮ್ ಆಗಿದ್ದರೆ ಇಲ್ಲಿ ಮುಖ್ಯವಾಗಿ ಹಣದ ಜೊತೆಗಿನ ಸಂಬಂಧದ ವಿಚಾರದಲ್ಲಿ ನಿಮಗೆ ಸಮಸ್ಯೆ ಇದೆ ಅಂತ ಅರ್ಥ. ಸೊ ನಾನಿಲ್ಲಿ ಅರ್ನ್ ಹೆಂಗೆ ಮಾಡಬೇಕು, ಹಣ ಹೆಂಗೆ ಸಂಪಾದನೆ ಮಾಡಬೇಕು ಅನ್ನೋ ವಿಚಾರವನ್ನು ಹೇಳ್ತಾ ಇಲ್ಲ. ನಿಮ್ಮ ಸಂಪಾದಿಸಿದ ಹಣ ಯಾಕೆ ಉಳಿತಿಲ್ಲ ಅನ್ನೋದು ಪ್ರಶ್ನೆ. ಈ ಪ್ರಶ್ನೆಗೆ ನಿಮಗೆ ಉತ್ತರ ಸಿಕ್ತು ಅಂದರೆ ನಿಮ್ಮ ಹಣಕಾಸಿನ ಅರ್ಧದಷ್ಟು ಸಮಸ್ಯೆ ನಿಮಗೆ ಆ್ಯಕ್ಚುಲಿ ಸಾಲ್ವ್ ಆದಂಗೆ. ಪ್ರತಿ ತಿಂಗಳು ಸಂಬಳ ಬರ್ತಾ ಇರ್ತದೆ, ಅಥವಾ ಯಾವುದಾದ್ರೂ ಮೂಲದಿಂದ ಪ್ರತಿ ತಿಂಗಳು ಸಂಪಾದನೆ ಮಾಡ್ತಾ ಇರ್ತೀರ, ಆದರೆ ಪ್ರತಿ ತಿಂಗಳು ಹಣ ಖರ್ಚಾಗ್ತಾನೆ ಇರ್ತದೆ. ಸೊ ಸೇವಿಂಗ್ಸ್ ಅನ್ನೋ ವಿಚಾರ ಬಂದಾಗ ಮುಂದಿನ ತಿಂಗಳಿಂದ ಮಾಡುವ ಅಥವಾ ಇನ್ನೊಂದೆರಡು ತಿಂಗಳು ಬಿಟ್ಟು ಅಲ್ಲಿಂದ ಶುರು ಮಾಡುವ ಅನ್ನೋ ಒಂದು ರೀತಿಯ ಒಂದು ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಬರ್ತಾ ಇರ್ತದೆ. ಅದೇ ಪ್ರತಿ ತಿಂಗಳು ಅದೇ ಕತೆ ಆಗ್ತಾ ಇರ್ತದೆ. ಸೊ ಇದೇನು ನೀವೀಗ ಪ್ರತಿ ತಿಂಗಳು ಮಾಡುವ ಅಂತೇಳಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗದೆ ಒಂದೇ ರೀತಿಯಲ್ಲಿ ರಿಪೀಟೆಡ್ ಆಗಿ ಏನು ಹಣದ ವಿಚಾರದಲ್ಲಿ ಉಳಿಸುವ ವಿಚಾರದಲ್ಲಿ ನೀವೇನು ಚಾಲೆಂಜ್ ಫೇಸ್ ಮಾಡ್ತಾ ಇರ್ತೀರೋ ಇದು ಒಂದು ಆಕಸ್ಮಿಕ ಅಲ್ಲ, ಇದು ಬಂದು ಒಂದು ಹ್ಯಾಬಿಟ್. ಇದನ್ನು ಸೈಕಾಲಜಿಕಲಿ ಪ್ಯಾಟ್ರನ್ ಅಂತ ಹೇಳ್ತಾರೆ. ಸೊ ನಿಮ್ಮ ಹಣಕಾಸಿನ ಪ್ಯಾಟ್ರನ್ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ, ನಿಮಗೆ ಹಣಕಾಸಿನ ಸಮಸ್ಯೆ ಅಂತ ಏನಾದರೂ ಇದ್ದರೆ, ಉಳಿತಾಯದ ವಿಚಾರದಲ್ಲಿ ನೀವೇನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತೀರಾ ಅಂದರೆ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗೋದಿಲ್ಲ. ಸೊ ಇವತ್ತಿನ ಕಾಲದಲ್ಲಿ ಹಣ ಸಂಪಾದನೆ ಮಾಡೋದೇನು ದೊಡ್ಡ ಕಷ್ಟ ಅಲ್ಲ, ಒಂದಲ್ಲ ಒಂದು ಮೂಲದಿಂದ ಸಂಪಾದನೆ ಮಾಡ್ಬೋದು. ಆದರೆ ಪ್ರಾಬ್ಲಮ್ ಅಂತ ಬರ್ತಾ ಇರೋದು ಹಣ ಸಂಪಾದಿಸಿದ ಹಣವನ್ನು ಹೋಲ್ಡ್ ಮಾಡುವ ವಿಚಾರದಲ್ಲಿ. ಇನ್ಕಮ್ ಫ್ಲೋ ಇರ್ತದೆ, ಹಣ ಬರ್ತಾ ಇರ್ತದೆ, ಆದರೆ ಬಂದಿರೋ ಹಣ ಎಲ್ಲಿ ಖರ್ಚಾಗ್ತಿದೆ, ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ. ಸೊ ಇಲ್ಲೇ ನಿಮಗೆ ಈ ಹಣಕಾಸಿನ ವಿಚಾರದಲ್ಲಿ ಹಣದ ಜೊತೆಗಿನ ನಿಮ್ಮ ಸಂಬಂಧದ ವಿಚಾರ ಹೈಲೈಟ್ ಆಗುತ್ತೆ. ಯಾವುದೇ ಒಂದು ಸಂಬಂಧ ಆದ್ರೂ ಕೂಡ ತೀರಾ ಬಿಗಿ ಹಿಡಿದ್ರೆ ಏನಾಗುತ್ತೆ, ಅವರಿಗೆ ಉಸಿರು ಕಟ್ಬೋದು. ಅದೇ ನೀವೀಗ ತೀರಾ ಲೂಸ್ ಬಿಟ್ಟರೆ ಆ ಸಂಬಂಧಕ್ಕೆ ಅರ್ಥ ಇಲ್ಲದ ಒಂದು ಸ್ಥಿತಿನೂ ಬರ್ಬೋದು. ಸೊ ಇಲ್ಲೊಂದು ಬ್ಯಾಲೆನ್ಸ್ ಬೇಕಾಗುತ್ತೆ. ಸೊ ಇದೇ ಪ್ಯಾಟ್ರನ್ ಏನಿದೆಯೋ ಇದು ಫೈನಾನ್ಷಿಯಲ್ ವಿಚಾರಗಳಲ್ಲೂ ಕೂಡ ಅಪ್ಲೈ ಆಗುತ್ತೆ. ನಾನಿಲ್ಲಿ ಫೈನಾನ್ಸ್ ಥಿಯರಿ ಹೇಳ್ತಾ ಇಲ್ಲ, ಮನಿ ಸೈಕಾಲಜಿಯನ್ನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಂದ್ಕೊಳ್ಬೋದು. ಹಾಗೆಯೇ ನಾನಿಲ್ಲಿ ಫೈನಾನ್ಷಿಯಲ್ ಅಡ್ವೈಸನ್ನು ಕೊಡ್ತಾ ಇಲ್ಲ, ಆದರೆ ಈ ಹಣದ ಜೊತೆಗಿನ ನಿಮ್ಮ ಈ ಬಿಹೇವಿಯರ್ ಇದೆಯಲ್ಲ, ಈ ಬಿಹೇವಿಯರ್ ಯಾಕೆ ಹೇಗೆ ಅನ್ನೋದನ್ನು ಹೇಳಲಿಕ್ಕೆ ಹೊರಟಿದ್ದೀನಿ. ಇಲ್ಲಿ ಪ್ರಮುಖವಾಗಿ ಜ್ಯೋತಿಷ್ಯ ಶಾಸ್ತ್ರವನ್ನು ನಾವು ಪರಿಗಣಿಸೋದಾದರೆ 3 ಗ್ರಹಗಳು ಇದರಲ್ಲಿ ರೋಲ್ ಪ್ಲೇ ಮಾಡುತ್ತೆ. ಒಂದು ಕುಜ, ಎರಡನೇದು ಚಂದ್ರ, ಮೂರನೇದು ಶನಿ. ಈ 3 ಗ್ರಹಗಳೇನಿವೆಯೋ ಇವು ಹಣಕಾಸಿನ ಸಮಸ್ಯೆಗೆ ಸಂಬಂಧಿಸಿದ ಒಂದು ತ್ರಿಕೋನ ಅಂತ ಹೇಳ್ಬೋದು. ಇದರಲ್ಲಿ ಮೊದಲನೇದಾಗಿ ಕುಜ ಅಂದರೆ ಮಂಗಳ ಗ್ರಹ. ಮಂಗಳ ಗ್ರಹಕ್ಕೂ ಹಣಕಾಸಿನ ಸಮಸ್ಯೆಗೂ ಹೇಗೆ ಲಿಂಕ್ ಅಂತ. ಸೊ ಕುಜ ಅಂದರೆ ಜ್ಯೋತಿಷದ ಪ್ರಕಾರ ಆತುರ ಅಂತ ಅರ್ಥ, ಆವೇಗ, ಇಂಪಲ್ಸಿವ್ನೆಸ್ ಅಂತ ಏನು ಹೇಳ್ತಾರೋ ಅದು. ಈಗ ಬೇಕು ಅನ್ನೋ ಮನಸ್ಥಿತಿ, ಗೋ ಆ್ಯಂಡ್ ಗೆಟ್ ಅಂತಾರಲ್ಲ ಆ ರೀತಿಯ ಮನಸ್ಥಿತಿ. ಸ್ಯಾಲ್ರಿ ಬಂದ ತಕ್ಷಣ ಏನು ತಗೋಬೇಕು ಅಂತ ಆಲೋಚನೆ ಬರುವಂಥದ್ದು, ಅಥವಾ ಕೈಯಲ್ಲಿ ಹಣ ಇದ್ದ ತಕ್ಷಣ ಎಲ್ಲಿ ಖರ್ಚು ಮಾಡಲಿ ಅಂತ ಯೋಚಿಸೋದು, ಆಫರ್ ನೋಡಿದ ತಕ್ಷಣ ಕಾರ್ಡ್ ಸ್ವೈಪ್ ಮಾಡೋದು, ಹಣ ಬೇಕಾಬಿಟ್ಟು ಖರ್ಚು ಮಾಡ್ತಾ ಇದ್ರೂ ಕೂಡ ಲೈಫ್ ಎಂಜಾಯ್ ಮಾಡಬೇಕು ಅಂತ ನೀವೇನಾದರೂ ಜಸ್ಟಿಫೈ ಮಾಡ್ಕೊಳ್ತಾ ಇದ್ರೆ ಅದು ಕುಜ. ಕುಜ ಅಂದರೆ ಇದು ಜಾಗರೂಕತೆಯನ್ನು ಕೊಡಲ್ಲ, ಯಾಕೆಂದರೆ ಇದು ಸ್ವಲ್ಪ ಡೇರಿಂಗ್, ಸಾಹಸ ಪ್ರವೃತ್ತಿಯ ಪ್ಲಾನೆಟ್. ಆ ಇನ್ಫ್ಲುಯೆನ್ಸ್ ನಿಮ್ಮ ಮೇಲೆ ಇದ್ದಾಗ ಇದು ಎಕ್ಸೈಟ್ಮೆಂಟನ್ನು ಮೇಯ್ನ್ಲಿ ನೋಡುತ್ತೆ. ಸೊ ನಿಮಗಿದು ಇಂಪಲ್ಸಿವ್ನೆಸ್ ಕೊಡುತ್ತೆ. ನಿಮಗೇನೋ ನೋಡ್ತೀರಾ, ನಿಮ್ಮ ಹತ್ರ ಹಣನೂ ಇದೆ, ನನಗದು ಬೇಕು ಅಂದಾಗ ನೀವು ಖರ್ಚು ಮಾಡ್ತೀರಾ, ಅದನ್ನು ತಗೊಳ್ತೀರಾ, ಪಡೆಯುವಂಥದ್ದು. ಸೊ ಅದನ್ನು ನೀವು ದಕ್ಕಿಸ್ಕೊಳ್ಳೋದ್ರ ಬಗ್ಗೆ, ಅದರಿಂದ ನಿಮಗೆ ಸಿಗುವಂಥ ಒಂದು ಎಕ್ಸೈಟ್ಮೆಂಟು ಅನ್ನೋಂಥದ್ದನ್ನು ಮಾತ್ರ ನೀವು ನೋಡ್ತಾ ಇರ್ತೀರಾ. ಸೊ ಈ ರೀತಿಯ ಒಂದು ಅನ್ಕಂಟ್ರೋಲ್ಡ್ ಕುಜ ಏನಿದೆಯೋ ಇದು ಒಂದು ರೀತಿಯಲ್ಲಿ ನಿಮ್ಮ ಪಾಕೆಟನ್ನು ಸುಡ್ತಾ ಇರ್ತದೆ. ಯಾಕೆಂದರೆ ನಿಮಗೆ ಅದು ಕುಜ ಅಂದರೆ ಬೆಂಕಿ ಅಂತಲೇ ಅರ್ಥ. ಸೊ ಈ ಕುಜನನ್ನು ಕಂಟ್ರೋಲ್ ಮಾಡಲಿಲ್ಲ ಅಂದರೆ ನಿಮಗೆ ಆ್ಯಕ್ಚುಲಿ ಹಣಕಾಸಿನ ವಿಚಾರದಲ್ಲೂ ಕೂಡ ಕಂಟ್ರೋಲ್ ಸಿಗೋದು ಕಷ್ಟ ಆಗುತ್ತೆ. ಇನ್ನು ಮುಂದಿನ ಗ್ರಹ ಬಂದು ಚಂದ್ರ ಅಂತ ಹೇಳಿದೆ. ಚಂದ್ರ ಅಂದರೆ ಭಾವನೆ ಅಂತ ಅರ್ಥ, ನಿಮ್ಮ ಎಮೋಷನ್ಸ್. ಬಹುತೇಕ ಜನ ಹಣ ಖರ್ಚು ಮಾಡೋದು ಲಾಜಿಕ್ಗಾಗಿ ಅಲ್ಲ, ಫೀಲ್ ಗುಡ್ಗಾಗಿ. ಆಮೇಲೆ ಒಂದು ರೀತಿಯ ಗಿಲ್ಟ್ ಕಾಡುತ್ತೆ, ಅಯ್ಯೋ ಹಣ ಖರ್ಚು ಮಾಡ್ಬಿಟ್ಟೆ ಅಂತ ಕೊರ್ಗೋದು. ಜೊತೆಗೆ ಬೇರೆಯವ್ರ ಜೊತೆಗೆ ಕಂಪ್ಯಾರಿಸನ್, ಲೈಫ್ ಸ್ಟೈಲ್ ಪ್ರೆಷರ್, ಎಮೋಷನಲ್ ರಿಲೀಫ್ಗಾಗಿ ಖರೀದಿಗಳು. ಇದು ಬಂದು ಹಣದ ಜೊತೆಗೂ ಕೂಡ ಎಮೋಷನಲ್ ರಿಲೇಶನ್ಶಿಪ್ ಅನ್ನು ಬಿಲ್ಡ್ ಮಾಡ್ಬಿಡುತ್ತೆ. ಸೊ ಇದರ ಎಫೆಕ್ಟ್ ಏನು ಅಂದರೆ ನಿಮ್ಮ ಉಳಿತಾಯದ ಬಕೆಟ್ನಲ್ಲಿ ಒಂದು ಹೋಲ್, ಒಂದು ತೂತು ಅಂತ ಹೇಳ್ಬೋದು. ಸೊ ಈ ತೂತು ಬಕೆಟಿಗೆ ನೀವು ಎಷ್ಟೇ ನೀರು ಹಾಕಿದ್ರೂ ಕೂಡ ಹಣ ಬರ್ತಾ ಇರ್ತದೆ, ಹೋಗ್ತಾ ಇರ್ತದೆ. ಸೊ ಎಲ್ಲಿವರೆಗೆ ನೀವು ಈ ಹಣಕಾಸಿನ ವಿಚಾರದಲ್ಲಿ ಒಂದು ಈ ರೀತಿಯ ಒಂದು ಎಮೋಷನಲ್ ಸ್ಟೇಬಿಲಿಟಿ ಅನ್ನೋದು ತಗೊಳ್ಳೋದಿಲ್ವೋ ಅಲ್ಲಿವರೆಗೂ ಕೂಡ ಈ ಉಳಿತಾಯದ ವಿಚಾರದಲ್ಲೂ ಕೂಡ ಸ್ಟೇಬಿಲಿಟಿ ಅನ್ನೋದು ಇಂಪಾಸಿಬಲ್ ಅಂತಲೇ ಹೇಳ್ಬೋದು. ಇನ್ನು 3ನೇ ಪ್ಲಾನೆಟು ಶನಿ. ಶನಿ ಅಂದರೆ ಏನು? ಶಿಸ್ತು, ಜವಾಬ್ದಾರಿ, ಸ್ಟ್ರಕ್ಚರ್ ಅಂತ ಅರ್ಥ. ಇದನ್ನು ಕೇಳಿಸ್ಕೊಳ್ಳೋದಕ್ಕೇ ಕಷ್ಟ ಆಗುತ್ತೆ. ಸೊ ಇನ್ನು ಮಾಡೋದು ಇನ್ನೂ ಕಷ್ಟ ಅಂತ ಅನ್ನಿಸ್ತಾ ಇರ್ತದೆ. ಆದರೆ ಸತ್ಯ ಏನು ಅಂದರೆ ನಿಮ್ಮ ಹಣಕಾಸಿನ ಬಕೆಟ್ನ, ಉಳಿತಾಯದ ಬಕೆಟ್ನ ರಾಕ್ ಸಾಲಿಡ್ ಮಾಡುವಂಥ ಶಕ್ತಿ ಇರೋದು ಶನಿಗೆ ಮಾತ್ರ. ಶನಿ ಸಪೋರ್ಟ್ ಇಲ್ಲ ಅಂದರೆ ನಿಧಾನವನ್ನು ತಾಳಿಕೊಳ್ಳೋದಕ್ಕಾಗಲ್ಲ,
ಏನಾದರೂ ತಗೋಬೇಕು ಅನಿಸಿದ್ರೆ ತಗೊಳ್ಳೋವರೆಗೂ ಮನಸ್ಸಿಗೆ ಶಾಂತಿ ಇರೋದಿಲ್ಲ. ಅದಕ್ಕಾಗಿ ಸಾಲ, ಕ್ರೆಡಿಟ್ ಕಾರ್ಡ್, EMI ಎಲ್ಲವೂ ನಾರ್ಮಲ್ ಆಗಿ ಕಾಣ್ತಾ ಇರ್ತದೆ. EMI ಕಟ್ಟೋದೇ ಲೈಫ್ ಸೆಟಲ್ ಮಾಡ್ಕೊಳ್ಳೋದಕ್ಕಲ್ವಾ ಅನ್ನೋ ಥಾಟ್ ಇರ್ತದೆ. ಅಲ್ಲಿ ಬಡ್ಡಿ ರೂಲ್ ಮಾಡ್ತಾ ಇರ್ತದೆ. ಸೇವಿಂಗ್ಸ್ ವಿಚಾರ ಬಂದಾಗ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡೋಣ ಅನ್ನೋದು ರೂಟೀನ್ ಆಗ್ತಾ ಇರ್ತದೆ. ಇಲ್ಲ ನನಗೆ ಸಂಬಳ ಜಾಸ್ತಿ ಬಂದರೆ ಅಥವಾ ಇನ್ಕಮ್ ರೈಸ್ ಆದರೆ ನನ್ನ ಸೇವಿಂಗ್ಸ್ ರೈಸ್ ಆಗುತ್ತೆ, ನಾನು ಫೈನಾನ್ಷಿಯಲಿ ಸ್ಟೇಬಿಲಿಟಿ ಬರ್ತದೆ ಅಂತ ಕೆಲವರು ಅಂದ್ಕೊಳ್ತಾರೆ. ಆದರೆ ಸತ್ಯ ಏನು ಅಂದರೆ, ನಿಮಗೆ ಸಣ್ಣ ಇನ್ಕಮ್ನಲ್ಲಿ ನಿಮಗೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಬರಲಿಲ್ಲ ಅಂದರೆ ಎಷ್ಟೇ ದೊಡ್ಡ ಇನ್ಕಮ್ ಬಂದ್ರೂ ಕೂಡ ಡಿಸಿಪ್ಲಿನ್ ಬರೋದಿಲ್ಲ. ಸೊ ನೀವು ಸಣ್ಣ ಬಕೆಟ್ನಲ್ಲಿರುವ ತೂತು ದೊಡ್ಡ ಬಕೆಟ್ನಲ್ಲಿ ದೊಡ್ಡ ತೂತಿನ ಥರ ಬದಲಾಗಿರ್ತದೆ ಅಷ್ಟೇ. ಸೊ ಇಲ್ಲಿವರೆಗೂ ನಾನು ಏನು ಹೇಳ್ತಾ ಬಂದನೋ ಇದನ್ನು ನೀವು ಗಮನಿಸಿದಾಗ ನಿಮಗೊಂದು ಕ್ಲಿಯರ್ ಆಗಿರ್ತದೆ. ಇಲ್ಲಿ ಒಂದು ಹಣ ಸಮಸ್ಯೆ ಅಲ್ಲ, ಹಣದ ವಿಚಾರದಲ್ಲಿ ನಮ್ಮ ಬಿಹೇವಿಯರ್ದು ಸಮಸ್ಯೆ ಅಂತ ನಿಮಗೆ ಗೊತ್ತಾಗಿರುತ್ತೆ. ಸೊ ಹಾಗೆಯೇ ಇಲ್ಲಿ ಪ್ಲಾನೆಟ್ ಪ್ರಾಬ್ಲಮ್ ಅಲ್ಲ, ಪ್ಲಾನೆಟ್ದು ಇಂಬ್ಯಾಲೆನ್ಸ್, ಅದರ ಇನ್ಫ್ಲೂಯೆನ್ಸ್ ಏನಿದೆಯೋ ಅದರ ಇಂಬ್ಯಾಲೆನ್ಸ್ನಿಂದಾಗಿ ನಿಮಗೆ ಇಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇರ್ತದೆ. ಸೊ ಹೀಗಾಗಿನೇ ಆದಾಯ ಏರಿಕೆ ಆದರೂ ಕೂಡ ಖರ್ಚು ಕೂಡ ಸದ್ದಿಲ್ಲದೆ ಏರಿಕೆ ಆಗ್ತಾ ಇರೋದು. ಸೊ ಇಲ್ಲಿ ನೀವು ಒಂದು ಕಠಿಣ ಫೈನಾನ್ಷಿಯಲ್ ಡಿಸಿಷನನ್ನು ತಗೊಂಡು ನೀವೇನಾದರೂ ಕಷ್ಟಪಡ್ತಿದ್ದೀರಾ ಅಂದರೆ ನೀವು ಬುದ್ಧಿವಂತರು ಅಂತ ಹೇಳ್ಬೋದು. ಯಾಕೆಂದರೆ ಇವತ್ತಿನ ನಿಮ್ಮ ಏನು ಒಂದು ಸ್ಟ್ರಗಲ್ ಅನ್ನೋದೇನಿದೆಯೋ, ಒಂದು ಕಠಿಣ ಡಿಸಿಷನ್ ಅನ್ನೋದೇನಿದೆಯೋ, ಇದು ಫ್ಯೂಚರ್ನಲ್ಲಿ ಡಿಸಾಸ್ಟರ್ನ ತಪ್ಪಿಸುತ್ತೆ. ಅದೇ ಕಠಿಣ ನಿರ್ಧಾರವನ್ನು ತಗೊಳ್ಳೋದೇ ನೀವು ಲೂಸ್ ಬಿಟ್ಟರೆ ಇವತ್ತೇನೋ ನಿಮಗೆ ಹಾಯಾಗಿದೆ, ಆರಾಮಾಗಿದೆ ಅಂತ ಅನ್ನಿಸ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಹಣಕಾಸಿನ ವಿಚಾರದಲ್ಲಿ ಕಠಿಣ ಪರಿಸ್ಥಿತಿ ಕಾದಿದೆ ಅಂತಲೇ ಅರ್ಥ. ಇದು ಭಯ ಹುಟ್ಟಿಸೋ ಮಾತು ಅಂತ ಅಂದ್ಕೊಳ್ಳೋದು ಬೇಡ, ಇದೊಂದು ಸಿಂಪಲ್ ಅರ್ಥಮೆಟಿಕ್ ಇದು. ಸೊ ಪರಿಸ್ಥಿತಿ ಹೀಗಿದೆ ಅನ್ನೋವಾಗ ಸೊಲ್ಯೂಷನ್ ಏನು ಅನ್ನೋ ಪ್ರಶ್ನೆ ಬರ್ತದೆ. ನಾನು ಇಲ್ಲಿ ಏನು ಟಿಪ್ಸ್ ಕೊಡ್ಲಿಕ್ಕೆ ಬರೋದಿಲ್ಲ. ಸೊ ಕೆಲವೊಂದು ಕರೆಕ್ಷನ್ ಮೆಥಡ್ಗಳು ಅಂತಿದೆ. ನಾನೇನು ಇದುವರೆಗೂ ಪ್ಲಾನೆಟ್ದು ಏನು ಇಂಬ್ಯಾಲೆನ್ಸ್ ಅಂತ ಹೇಳೋದ್ನೋ, ಏನು ಬಿಹೇವಿಯರ್ ವಿಚಾರ ಅಂತ ಹೇಳೋದ್ನೋ, ಏನು ಸಂಬಂಧಗಳ ವಿಚಾರ ಅಂತ ಹೇಳೋದ್ನೋ, ಇದನ್ನು ಕರೆಕ್ಟ್ ಮಾಡ್ಕೊಳ್ಳೋದು ಹೆಂಗೆ ಅನ್ನೋ ವಿಚಾರವನ್ನು ನಾನಿಲ್ಲಿ ಹೇಳಲಿಕ್ಕೆ ಹೊರಟಿದ್ದೀನಿ. ಮೊದಲನೇದಾಗಿ ಪ್ಲೆಷರ್ ಡಿಲೇ ಅಂತ ಅಂದರೆ, ನೀವೇನು ಖರ್ಚು ಮಾಡಿ ಆನಂದಿಸಬೇಕು ಅಂತ ಅಂದ್ಕೊಂಡಿರ್ತೀರೋ ಅದನ್ನು ಟೋಟಲಿ ಸ್ಟಾಪ್ ಮಾಡಿ ಅಂತಲ್ಲ, ಆದರೆ ತಕ್ಷಣದ ನಿರ್ಧಾರ ಮಾಡೋದು ಬೇಡ ಅಂತ. ಯಾಕಂದರೆ ಇದು ಎಮೋಷ್ನಲ್ ಇಂಪಲ್ಸಿವ್ನೆಸ್. ಸೊ ಇದನ್ನು ನೀವು ಫಸ್ಟ್ ಕಂಟ್ರೋಲ್ ಮಾಡಬೇಕು. ಅದಕ್ಕೆ ನೀವು ಕನಿಷ್ಠ 48 ಗಂಟೆ ಆ ಆಲೋಚನೆಯನ್ನು ಹಾಗೇ ಬಿಡಬೇಕು. ಎಮೋಷನ್ ಕೂಲ್ ಆದಮೇಲೆ ಅದು ಬೇಕಾ ಬೇಡವಾ ಅಂತ ಎನಲೈಸ್ ಮಾಡಿ. ಇಲ್ಲಿ ಚಂದ್ರ ಕಾಮ್ ಆಗಬೇಕು, ಆವಾಗ ಬುಧ ಆ್ಯಕ್ಟಿವೇಟ್ ಆಗುತ್ತೆ. ನಿಮ್ಮ ಇಂಟೆಲಿಜೆನ್ಸ್, ಕ್ಯಾಲ್ಕುಲೇಷನ್ ಇದೆಲ್ಲವೂ ಆ್ಯಕ್ಟಿವೇಟ್ ಆಗಬೇಕು. ಆಮೇಲೆ ನಿರ್ಧಾರಕ್ಕೆ ಬರಬೇಕು. ನೀವು ಎಮೋಷ್ನಲ್ ಆಗಿದ್ದಾಗ ಹಣಕಾಸಿನ ನಿರ್ಧಾರ ಮಾಡೋದು ಬಹಳ ದೊಡ್ಡ ಒಂದು ಮಿಸ್ಟೇಕು. ಇನ್ನು ಕರೆಕ್ಷನ್ 2 ಎಕ್ಸಾಕ್ಟ್ ನಂಬರ್ಸ್ ಅಂತ. ನಿಮ್ಮ ಹಣಕಾಸಿನ ವ್ಯವಹಾರದ ಬಗ್ಗೆ ನಿಮಗೆ ಎಕ್ಸಾಕ್ಟ್ ನಂಬರ್ ಗೊತ್ತಿರಬೇಕು. ಸಾಲ ಅಂದಾಜಿಷ್ಟಿದೆ ಅಂತ ಹೇಳೋದು, 1 ಲಕ್ಷ ಇರ್ಬೋದು ಅಂತ ಹೇಳೋದು, ಅಥವಾ ಒಂದು ರೌಂಡ್ ಫಿಗರ್ ಅಂತ ನೀವು ಹೇಳ್ಕೊಳ್ತಾ ಹೋಗ್ತೀರ ನೋಡಿ, ಇದೆಲ್ಲ ಬೇಜವಾಬ್ದಾರಿ ಆಗಿರ್ತದೆ. ನನ್ನ ಜೊತೆ ಫೈನಾನ್ಷಿಯಲ್ ವಿಚಾರಗಳಲ್ಲಿ ಮಾತಾಡುವ ಬಹಳಷ್ಟು ಜನರಿಗೆ ಎಕ್ಸಾಕ್ಟ್ ಲೋನ್ ಎಷ್ಟಿದೆ ಅನ್ನೋ ನಂಬರೇ ಗೊತ್ತಿರೋದಿಲ್ಲ. ಕೆಲವರಿಗೆ ಏನೊಂದು 6 ಲಕ್ಷ 7 ಲಕ್ಷ ಇದೆ ಅಂತಂದರೆ ಅವ್ರು ಆ್ಯಕ್ಚುಲಿ 5 ಲಕ್ಷ ಚಿಲ್ಲರೆ ಅಂತ ಹೇಳ್ತಾರೆ. ಅಂದರೆ 2 ಲಕ್ಷ ಅವರಿಗೆ ಚಿಲ್ಲರೆ ಅಂತ ಕಾಣಿಸ್ತಾ ಇರ್ತದೆ. ಸೊ ಇನ್ನು ಕೆಲವರಿಗೆ 10 ಲಕ್ಷದ ಹತ್ರ ಅಥವಾ 11 12 ಹಿಂಗೆಲ್ಲ ಇತ್ತು ಅಂದ್ರೂ ಕೂಡ 10 ಲಕ್ಷ ಅಂತ ಹೇಳ್ತಾ ಇರ್ತಾರೆ. 1 ಲಕ್ಷದಷ್ಟನ್ನು ಕೂಡ ಚಿಲ್ಲರೆ ಅಂತ ಭಾವಿಸ್ತಾರೆ. ನಿಮಗೆ ಆ್ಯಕ್ಚುಲಿ ಇಲ್ಲಿ ಎಕ್ಸಾಕ್ಟ್ EMIದು ಅಮೌಂಟ್ ಗೊತ್ತಿರಬೇಕು. ಎಕ್ಸಾಕ್ಟ್ EMIದು ನಿಮ್ಗೆ ಎಷ್ಟು ಬ್ಯಾಲೆನ್ಸ್ ಇದೆ ಅನ್ನೋದು ಗೊತ್ತಿರಬೇಕು. ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅಂತ ಗೊತ್ತಿರಬೇಕು. ಯಾಕೆಂದರೆ ನೀವು EMI ಕಟ್ಟುವಾಗ 10 ರೂಪಾಯಿ ಕಡಿಮೆ ಕಟ್ಟಿದರೆ ಬ್ಯಾಂಕ್ನವ್ರು ಏನು ಬಿಡೋದಿಲ್ಲ, ಅಲ್ಲಿ ಓವರ್ ಡ್ಯೂ ಆಗ್ತಾರೆ. ಅದಕ್ಕೆ ಅವರು ಬ್ಯಾಂಕು ನಾವು ಡೆಪ್ಟರ್, ಸಾಲಗಾರರಾಗಿದ್ದೀವಿ. ಇನ್ನು 3ನೇ ಕರೆಕ್ಷನ್, ಲೈಫ್ ಸ್ಟೈಲ್ EMI ಬಿಗ್ ನೋ ಅಂತ. ಅಂದರೆ ಕಂಫರ್ಟ್ಗೋಸ್ಕರ ನೀವು ಏನಾದರೂ ಖರೀದಿ ಮಾಡಿ EMI ಕಟ್ತಾ ಇದ್ದೀರಾ ಅಂದರೆ ಸ್ಟ್ರೆಸ್ ಗ್ಯಾರಂಟಿ ಅಂತಲೇ ಅರ್ಥ. ಅಂದರೆ EMIನಲ್ಲಿ ಐಫೋನ್ ತಗೊಳ್ಳೋದು, ಕ್ರೆಡಿಟ್ ಕಾರ್ಡ್ನಲ್ಲಿ ಎಂಜಾಯ್ಮೆಂಟ್ ಮಾಡೋದು, ಬೇಕಾಬಿಟ್ಟಿ ಶಾಪಿಂಗ್ ಮಾಡೋದು, ಕಾರ್ಡ್ ಸ್ವೈಪ್ ಅಡಿಕ್ಷನ್ ಇದೆಲ್ಲವೂ ಹಣಕಾಸಿನ ಜೊತೆಗಿನ ನಿಮ್ಮ ಸಂಬಂಧವನ್ನು ಹಾಳು ಮಾಡೋ ಬಿಹೇವಿಯರ್ ಆಗಿರ್ತದೆ. ಜ್ಯೋತಿಷ್ಯದಲ್ಲಿ ಸಪ್ತಮ ಭಾವ ಅನ್ನೋದೇನಿದೆಯೋ ಇದು ನಿಮ್ಮ ಸಂಬಂಧಗಳನ್ನು ಹೇಳುತ್ತೆ. ಸೊ ಈ ಸಂಬಂಧಗಳು ಅನ್ನೋದೇನಿದೆಯೋ ಇದೇ ಜಾಗ ವ್ಯವಹಾರಗಳನ್ನು ಕೂಡ ಹೇಳುತ್ತೆ. ಅದರ ಅರ್ಥ ಏನು ಅಂದರೆ, ನೀವು ಹಣಕಾಸಿನ ವಿಚಾರದಲ್ಲಿ ಹೆಂಗೆ ವ್ಯವಹರಿಸ್ತೀರೋ ಅದು ನಿಮ್ಮ ಹಣಕಾಸಿನ ಜೊತೆಗಿನ ನಿಮ್ಮ ಸಂಬಂಧವನ್ನು ಕೂಡ ಹೈಲೈಟ್ ಮಾಡುತ್ತೆ ಅಂತ ಅರ್ಥ, ಅದನ್ನು ಹೇಳುತ್ತೆ ಅಂತ ಅರ್ಥ. ಸೊ ಎಲ್ಲಿವರೆಗೆ ನೀವು ಹಣದ ವಿಚಾರದಲ್ಲಿ ನಿಮ್ಮ ವರ್ತನೆಯನ್ನು ಸರಿಪಡಿಸ್ಕೊಳ್ಳೋದಿಲ್ವೋ, ಬಿಹೇವಿಯರ್ನ ಸರಿಪಡಿಸ್ಕೊಳ್ಳೋದಿಲ್ವೋ, ಅಲ್ಲಿವರೆಗೂ ಕೂಡ ಹಣದ ಜೊತೆಗಿನ ನಿಮ್ಮ ಸಂಬಂಧವೂ ಕೂಡ ಸರಿ ಹೋಗೋದಿಲ್ಲ. ನೀವು ಯಾವುದೇ ಸಂಬಂಧ ಇದ್ರೂ ಕೂಡ ನಿಮ್ಮ ಬಿಹೇವಿಯರ್ ಸರಿ ಇಲ್ಲ ಅಂದರೆ ಆ ಸಂಬಂಧ ಅಷ್ಟೊಂದು ಚೆನ್ನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದೇ ಏನು ಪ್ಯಾಟ್ರನ್ ಏನಿದೆಯೋ ಅದು ಈ ಹಣಕಾಸಿನ ವಿಚಾರದಲ್ಲೂ ಕೂಡ ಅಪ್ಲೈ ಆಗುತ್ತೆ. ನಿಮಗೆ ಈ ವಿಚಾರ ಅರ್ಥ ಆಗಿದ್ದರೆ, ನಾನೇನು ಇಷ್ಟು ಹೊತ್ತು ಹೇಳ್ತಾ ಬಂದನೋ ಈ ವಿಚಾರ ನಿಮಗೆ ಕನ್ವೆ ಆಗಿತ್ತು ಅಂದರೆ ನೀವು ಸಣ್ಣ ಸಣ್ಣ ಹೆಜ್ಜೆಯ ಮೂಲಕ ಚಿಕ್ಕದಾಗಿ ಇದನ್ನು ಅಡಾಪ್ಟ್ ಮಾಡಿಕೊಳ್ಳೋದಕ್ಕೆ ನೀವು ಪ್ರಯತ್ನ ಪಡ್ಬೋದು. ಇದರಿಂದ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಸಣ್ಣದಾಗಿ ಆದರೂ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಇದೆ. ಸೊ ಜಾತಕ ಅನ್ನೋದು ಕೇವಲ ಏನು ಅದೃಷ್ಟ,
ಒಳ್ಳೆಯದು ಕೆಟ್ಟದ್ದು, ಇದು ನಡೀತದೆ ಇದು ನಡೆಯೋದಿಲ್ಲ ಇಷ್ಟನ್ನೇ ಹೇಳುವಂಥ ವಿಚಾರ ಏನಲ್ಲ ಅದು. ಇದರಲ್ಲಿ ನಿಮಗೆ ಆ್ಯಕ್ಚುಲಿ ಬಿಹೇವಿಯರ್ ಪ್ಯಾಟ್ರನ್, ನೀವು ಯಾವ ಏರಿಯಾವನ್ನು ಯಾವ ವಿಚಾರವನ್ನು ನೀವು ಹೆಂಗೆ ಹ್ಯಾಂಡಲ್ ಮಾಡ್ತೀರಾ, ಅದರಲ್ಲಿ ಏನು ಲೋಪಗಳಿದೆ ಅನ್ನೋದನ್ನು ಕೂಡ ಅದರಲ್ಲಿ ತಿಳಿಯೋದಕ್ಕೆ ಸಾಧ್ಯ ಇದೆ. ಹಾಗೆಯೇ ರಾಶಿಗಳು ಕೂಡ ಎಲ್ಲ ರಾಶಿಯವರು ಫೈನಾನ್ಷಿಯಲ್ ಮ್ಯಾಟರ್ಸನ್ನು ಒಂದೇ ರೀತಿ ಹ್ಯಾಂಡಲ್ ಮಾಡೋದಿಲ್ಲ, ಬೇರೆ ಬೇರೆ ರಾಶಿಯವರು ಬೇರೆ ಬೇರೆ ರೀತಿ ಹ್ಯಾಂಡಲ್ ಮಾಡ್ತಾರೆ. ರಾಶಿ ವೈಸು ಏನು ಮಿಸ್ಟೇಕ್ ಆಗಬಹುದು, ಏನು ಕರೆಕ್ಷನ್ ಮೆಥಡ್ಗಳನ್ನು ಫಾಲೋ ಮಾಡಬೇಕು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ ಸ್ನೇಹಿತರೆ, ನಮಸ್ಕಾರ.